ಗೂಗಲ್ ಪೇ ಅಥವಾ ಜಿ ಪೇ ಅಕೌಂಟ್ ನೇಮನ್ನು ಐಫೋನಲ್ಲಿ ಹೇಗೆ ಚೇಂಜ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ರಾಯ್ಡಲ್ಲಿ ಬೇರೆ ಆಪ್ಷನ್ ಇರುತ್ತೆ, ಸೊ ಅದೇ ರೀತಿ ಐಫೋನಲ್ಲಿ ಕೂಡ ಬೇರೆ ಆಪ್ಷನಲ್ಲಿ ಇರುತ್ತೆ. ಸೊ ಹಾಗಾಗಿ ಚೇಂಜ್ ಮಾಡೋದು ಡಿಫ್ರೆನ್ಸ್ ಇರುತ್ತೆ. ಐಫೋನಲ್ಲಿ ಆಗಲಿ ಅಥವಾ ಆ್ಯಂಡ್ರಾಯ್ಡ್ ಆಗಲಿ ಜಿ ಪೇ ಅಕೌಂಟ್ ನೇಮನ್ನು ಚೇಂಜ್ ಮಾಡೋಕ್ಕೆ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಸೊ ಅದರಿಂದ ಐಫೋನಲ್ಲಿ ಹೇಗೆ ಚೇಂಜ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನಲ್ಲಿ ಜಿ ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಪಾಸ್ವರ್ಡನ್ನು ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ, ಅಂದರೆ ಜಿ ಪೇ ಪಾಸ್ವರ್ಡ್ ಏನಿಟ್ಟಿರ್ತೀರ ಅದನ್ನು ಎಂಟರ್ ಮಾಡಿ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ನಿಮ್ಮ ಒಂದು ಪ್ರೊಫೈಲ್ ರೈಟ್ ಸೈಡಿಗೆ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಮಿಸ್ಟರ್ 220F ಸ್ಪೋರ್ಟ್ಸ್ ಅಂತ ಇದೆ. ಸೊ ಇದನ್ನು ಹೇಗೆ ಚೇಂಜ್ ಮಾಡೋದು ಅಂದರೆ, ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕಾಣ್ತಾ ಇದೆಯಾ, ಪರ್ಸ್ನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಜಿಮೇಲಿಂದ ID ಕ್ರಿಯೇಟ್ ಆಗಿದೆ ಅಥವಾ ಜಿ ಪೇ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಇಮೇಲ್ ಅಂತ. ಸೊ ನಿಮಗೆ ಕಾಣ್ತಾ ಇರೋದು ಈ ಒಂದು ಇಮೇಲ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನೇಮನ್ನು ಚೇಂಜ್ ಮಾಡಬೇಕು. ಸೊ ಅದು ಹೇಗೆ ಅಂದರೆ, ಜಸ್ಟ್ ಕಂಪ್ಲೀಟ್ ಬ್ಯಾಕ್ ಹೋಗಿ ನಿಮ್ಮ ಒಂದು ಐಫೋನಲ್ಲಿ ಸೊ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇದೆಯಾ ನಿಮಗೆ ಜಿಮೇಲು. ಸೊ ಈ ಒಂದು ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಯಾವೊಂದು ಜಿಮೇಲ್ ಅಂತ ನೀವು ನೋಡ್ಕೊಂಡಿದ್ದೀರಲ್ವ, ಜಸ್ಟ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಜಿಮೇಲ್ ಪ್ರೊಫೈಲ್ ಮೇಲೆ. ಸೊ ಇಲ್ಲಿ ಅಕೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು www.daynews@gmail.com ಅಂತ ಇತ್ತು. ಸೊ ಆ ಒಂದು ಅಕೌಂಟ್ ಮೇಲೆ ಜಿ ಪೇ ಕ್ರಿಯೇಟ್ ಆಗಿರೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಸೊ ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗಿದೆ. ಸೊ ಈಗ ನೀವೇನು ಮಾಡಬೇಕಂದ್ರೆ ಮತ್ತೆ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಪರ್ಸ್ನಲ್ ಇನ್ಫೋ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರೊಫೈಲ್ ಪಿಕ್ಚರ್ ನೇಮ್ ಅಂತ ಇದೆ. ಸೊ ಈಗ ನೀವು ನೇಮ್ ಚೇಂಜ್ ಮಾಡಬೇಕಲ್ವಾ, ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ನೇಮ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ನೇಮ್ ಇಲ್ಲಿ ಎಡಿಟೇಬಲ್ ತೋರಿಸ್ತಾ ಇದೆ, ನೇಮ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಫಸ್ಟ್ ನೇಮ್ ಅಂತ ಇದೆ. ಸೊ ಇಲ್ಲಿ ನೇಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಎನೇಬಲ್ ಆಗುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಫುಲ್ ಏನು ಮಾಡಬೇಕಂದ್ರೆ ಎರೇಸ್ ಮಾಡಿ ಕಂಪ್ಲೀಟಾಗಿ ಈ ರೀತಿಯಾಗಿ. ಸೊ ಕಂಪ್ಲೀಟಾಗಿ ಎರೇಜ್ ಆಯಿತು. ಮತ್ತೆ ಕೆಳಗಡೆ ಕ್ಲಿಕ್ ಮಾಡಿ, ಮತ್ತೆ ಎರೇಸ್ ಮಾಡಿ. ಫಸ್ಟ್ ನೇಮ್ ನೀವೇನು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿರೋ ಅದನ್ನು ಟೈಪ್ ಮಾಡಿ ಇಲ್ಲಿ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಟೈಪ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಟೈಪ್ ಮಾಡಿದ ತಕ್ಷಣ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸೇವ್ ಅಂತ ಆಪ್ಷನ್ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟಾಗಿ ನೇಮು ಚೇಂಜ್ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ನೇಮ್ ಇಲ್ಲಿ ಸೇವ್ ಆಯಿತು. ನೀವು ಕಂಪ್ಲೀಟ್ ಬ್ಯಾಕ್ ಹೋಗ್ಬಿಟ್ಟು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸ್ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಸೊ ನೀವು ನೇಮನ್ನು ಎಡಿಟ್ ಮಾಡಿ ಸೊ ಚೇಂಜ್ ಮಾಡಿ ನೇಮನ್ನು ಸೇವ್ ಮಾಡಿದರೂ ಕೂಡ ಸೊ ಚೇಂಜ್ ಆಗಿಲ್ಲ ಅಥವಾ ಡಿಸ್ಪ್ಲೇ ಆಗ್ತಿಲ್ಲ ಅಂತಂದರೆ ಸೊ ನೀವು 24 hours ವೆಯ್ಟ್ ಮಾಡಿ. ಖಂಡಿತ ನಿಮಗೆ ಸೊ ಜಿ ಪೇಯಲ್ಲಿ ಅಥವಾ ಗೂಗಲ್ ಪೇಯಲ್ಲಿ ಸೊ ಡಿಸ್ಪ್ಲೇ ಆಗುತ್ತೆ ಚೇಂಜ್ ಆಗಿರುವಂತಹ ನೇಮ್. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.